ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಹಿಂದಿನ ವರ್ಷ ಜಿಲ್ಲಾಡಳಿತದಿಂದ ನಾವು 11,70,00,000 ರೂಪಾಯಿ ಕೇಳಿದ್ದೀವಿ. ಈ ವರ್ಷ ನಾವು 13,80,00,000 ಕೇಳಿದ್ದೀವಿ. ಇದರಲ್ಲಿ ಮೇನ್ಲಿ ನಮಗೆ ಟ್ರಾನ್ಸ್ಪೋರ್ಟ್, ಫ್ಯೂಯಲ್ ಕಾಸ್ಟ್ ಹಾಗೂ ಊಟದ ಖರ್ಚು ಜಾಸ್ತಿ ಆಗಿದೆ. ಬೆಳಗಾವಿ ನಗರದಲ್ಲಿ ಇರುವಂಥ ಎಲ್ಲ ಖಾಸಗಿ ಹೋಟೆಲ್ಗಳ ಮಾಲೀಕರು ಏನಿದ್ದಾರೆ ಅವರಿಗೆ ನಾನು ಒಂದು ಮನವಿ ಮಾಡಿದ್ದೀನಿ. ಹಿಂದಿನ ವರ್ಷ ನಾವು ನಿಮಗೆ ಎಷ್ಟು ದರ ನಿಗದಿಪಡಿಸಿದ್ದೀವೋ ಈ ವರ್ಷವೂ ನಾವು ಅಷ್ಟೇ ದರ ಕೊಡ್ತೀವಿ ಅಂತ ನಾನು ಅವನ್ನು ಬೇಡ್ಕೊಂಡಿದ್ದೀನಿ. ಯೂಶಲಿ 10% ನಾವು ಅವರಿಗೆ ಇನ್ಕ್ರೀಸ್ ಮಾಡ್ತೀವಿ. ಈ ವರ್ಷ ಮಾಡಲಿಕ್ಕೆ ನನಗೆ ಸಾಧ್ಯವಾಗಲ್ಲ ಅಂತ ನಾನು ಹೇಳಿದ್ದೀನಿ. ಅವರು ದೊಡ್ಡ ಮನಸ್ಸಿನಿಂದ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ವರ್ಷ ಅಕಾಮಿಡೇಷನಲ್ಲಿ ನಾವು ಸರಾಸರಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಂದರೆ ಈ ಏರಿಕೆ ಏನಿದೆ ಈ ವರ್ಷ ನಾವು ಮಾಡಲಿಲ್ಲ. ಸೊ ನಾವು 10% ಅಕಾಮಿಡೇಷನಲ್ಲಿ ಒಂದು ರೀತಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಆಗುತ್ತದೆ. ಇದಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ರ ಮುಖಾಂತರ ಹಿಂದಿನ ವರ್ಷ 4.5 ಕೋಟಿ ಪೊಲೀಸ್ ಬಂದೋಬಸ್ತ್, ಊಟದ ವ್ಯವಸ್ಥೆ ಹಾಗೂ ಟೆಂಟ್ ಟೌನ್ಶಿಪ್ ಏನು ಮಾಡ್ತಾರೆ ಅದಕ್ಕೆ ಅವರು ಹಿಂದಿನ ವರ್ಷ ಬೇಡ್ಕೊಂಡಿದ್ದಾರೆ. ಈ ವರ್ಷ 5.5 ಕೋಟಿ ಬೇಡಿದ್ದಾರೆ. ಸೊ ಒಟ್ಟು ಸೇರಿ ಈ ವರ್ಷದ ಅಧಿವೇಶನ ಏನಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ವಿ ಅಂದರೆ 1.5 ಕೋಟಿ ಜಾಸ್ತಿ ಆಗಿದೆ. ಆದರೆ ಇದರಲ್ಲಿ ಮೇನ್ ಖರ್ಚು ಆಗ್ತಾ ಇರೋದು ನಮಗೆ ಟ್ರಾನ್ಸ್ಪೋರ್ಟೇಷನ್ ಹಾಗೂ ಊಟದ ಖರ್ಚುಗಳು. ನನ್ನ ಪ್ರಕಾರ ನನ್ನ ಕ್ಲಾರಿಫಿಕೇಶನ್ ಇಷ್ಟೇ ಇದೆ. ನನ್ನ ಪ್ರಕಾರ ಹಿಂದಿನ ವರ್ಷ 18 ಕೋಟಿ ಆಗಿದೆ ಖರ್ಚು, ಈ ಸತಿ 19 ಕೋಟಿ ಚಿಲ್ಲರ್ ಆಗುತ್ತೆ. ಖಾಸಗಿ ಟೀನ ಯಾವುದೇ ಸುವರ್ಣಸೌಧ ಒಳಗಡೆ ಏನೇನು ನಾವು ಕೊಡ್ತೀವೋ ಅದೆಲ್ಲ ನಮ್ಮ ಬಡ್ಜೆಟ್. ನಾವು ಇಲ್ಲಿಯಾ ಸುವರ್ಣಸೌಧ ಕಾಂಪ್ಲೆಕ್ಸ್ ಒಳಗಡೆ ನಾವು ಏನೇನು ಕೊಡ್ತೀವೋ ನಾನು ಹೇಳ್ತೀನಿ, ಒಂದ್ಸತಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸುವರ್ಣ ವಿಧಾನಸೌಧ ಕಾಂಪ್ಲೆಕ್ಸ್ ಒಳಗಡೆ ಏನೇನು ಸಿದ್ಧತೆಗಳಿರುತ್ತೆ ಅದೆಲ್ಲ ನಮ್ಮ ಆಫೀಸರ್ಸ್ಗೋಸ್ಕರ ಹಾಗೂ ಸಚಿವರಿಗೋಸ್ಕರ ಹಾಗೂ ಶಾಸಕರಿಗೋಸ್ಕರ ನಾವು ಫ್ರೀಯಾಗಿ ಕೊಡ್ತೀವಿ. ಲಾಬಿ ಒಳಗಡೆ ಖಾಸಗಿ ಒಂದು ಕ್ಯಾಂಟೀನ್ ಇರುತ್ತೆ, ಅದರಲ್ಲಿ ಶಾಸಕರು ಅವ್ರಿಗೆ ಏನಾದರೂ ಎಡಿಷ್ನಲ್ ಬೇಕಂದರೆ ಆ ಒಂದು ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡ್ಕೊಳ್ತಾರೆ. ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳಿರುತ್ತೆ, ಆವರಣದಲ್ಲಿ ಕಾಂಪ್ಲೆಕ್ಸ್ ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳಿರುತ್ತೆ. ಈ ಕ್ಯಾಂಟೀನ್ಗಳಲ್ಲಿ ಹಿಂದಿನ ವರ್ಷ 2 ಕ್ಯಾಂಟೀನ್ ಇತ್ತು, ಈ ಸತಿ 3 ಕ್ಯಾಂಟೀನ್ ಇದ್ದಾವೆ. ಇದಲ್ಲದೆ ಈ ವರ್ಷ 8 ಸ್ಟಾಲ್ಗಳನ್ನು ಇಡ್ತಾ ಇದ್ದೀವಿ. ಇದೇ ಚೇಂಜ್. ಹಿಂದಿನ ವರ್ಷ ಖಾಸಗಿ ಕ್ಯಾಂಟೀನಿಗೆ ಏನಾದರೂ ಖರ್ಚು ನಮ್ಮ ಬಡ್ಜೆಟಿಂದ ಹಾಕಿದ್ದಾರೆ ಅಂದರೆ ಅದನ್ನು ನಾನು ಎಂಕ್ವೈರ್ ಮಾಡ್ತೀನಿ. ಹತ್ತು ಇಲ್ಲ 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 ನಾನು ಇದು ನಾನು ವಾಟ್ಸಪ್ಪಲ್ಲಿ ನೋಡಿದ್ದೀನಿ. ನಾನು ಹೇಳಬೇಕಿದು ಭಾಳ ಸೀರಿಯಸ್ ವಿಚಾರ. ಬಿಕಾಸ್ IAS ಆಫೀಸರ್ಸ್, IPS ಆಫೀಸರ್ಸ್, ನಮ್ಮ ಸೀನಿಯರ್ಸ್ ಬಗ್ಗೆ ಈ ವಿಚಾರ ಇದೆ. ನಾನೊಂದು ಥಿಂಗ್ ಹೇಳಬೇಕು, ಎಲ್ಲ ವ್ಯವಸ್ಥೆಗಳು ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಊಟದ ವ್ಯವಸ್ಥೆ ಇರಲಿ, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲಿ, ಅಕಾಮಿಡೇಷನ್ ವ್ಯವಸ್ಥೆ ಇರಲಿ, ಬಹಳ ಒಳ್ಳೆ ಜಾಗಗಳಲ್ಲಿ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಇಲ್ಲಿ ಮಠ ನಾನು ಈ ಸೆಷನ್ಗೆ 9 ವರ್ಷಗಳಲ್ಲಿ ನಾನು 8 ವರ್ಷ ನಾನೇ ಬಂದಿದ್ದೀನಿ. ನನಗೆ ಯಾರು ಏನು ಪಾರ್ಟಿ ಕೊಡಲಿಲ್ಲ. ನಾನು ಹೇಳ್ತೀನಿ, ನಾನೆಲ್ಲ ಹೇಳ್ತೀನಿ, ನನಗೆ ಯಾರು ಏನೇ ಪಾರ್ಟಿ ಕೊಡಲಿಲ್ಲ. ನಾನು MD ಹೆಸ್ಕಾಮ್ ಆಗಿ ಬಂದಿದ್ದೀನಿ, CEO ಹಾವೇರಿ ಆಗಿ ಬಂದಿದ್ದೀನಿ, CEO ಕಾರವಾರ ಆಗಿ ಬಂದಿದ್ದೀನಿ. ನನಗೆ ಯಾರು ಏನು ಪಾರ್ಟಿ ಕೊಡಲಿಲ್ಲ. ಹೌದು, ನಮ್ಮ ಬ್ಯಾಚ್ಮೇಟ್ಸ್, ಫ್ರೆಂಡ್ಸ್ ಇದ್ದಾಗ ನಾವು ಅವ್ರ ಮನೆಗೆ ಹೋಗ್ತೀವಿ, ನಾವು ಊಟ ಅಲ್ಲಿ ಸ್ವೀಕಾರ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ಸಿಸ್ಟಮಿಕ್ ವ್ಯವಸ್ಥೆ ಆ ಥರದ್ದು ಇಲ್ಲ. ನನಗೆ ಕಿತ್ತೂರು ಕರ್ನಾಟಕದಲ್ಲಿ ಬಹಳ ಅನುಭವ ಇದೆ. 10 ವರ್ಷದಲ್ಲಿ ಇಲ್ಲಿ ಏನೇನು ಆಗ್ತಾಯಿದೆ ನನಗೆ ಗೊತ್ತಿದೆ. ತಾವು ಏನು ಹೇಳ್ತಾ ಇದ್ದೀರೋ ಆ ಒಂದು ಮಾಹಿತಿಯನ್ನು ನಾನು ಕೇಳಿದ್ದೀನಿ, ವಾಟ್ಸಾಪಲ್ಲಿ ನಾನು ಓದಿದ್ದೀನಿ.
ನನ್ನ ಕ್ಲಾರಿಫಿಕೇಶನ್ ಇದೆ ನನ್ನ ಕ್ಲಾರಿಫಿಕೇಶನ್ ಇದೆ. ಇವತ್ತು ನಾನು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಯಾರ್ದು ಯಾವುದೇ ದೂರಿಲ್ಲ, ಯಾರಿಗೂ ಯಾವುದೇ ಈ ರೀತಿಯ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯ ಯಾರಿಗೂ ಯಾವುದೇ ಈ ರೀತಿಯ ಅವಶ್ಯಕತೆ ಇಲ್ಲ. ಸೀನಿಯರ್ ಆಫೀಸರ್ಸ್ಗೆಲ್ಲ ಸಚಿವರಿಗೆ ಇಲ್ಲ, ಶಾಸಕರಿಗೆ ಅವಶ್ಯಕತೆ ಇಲ್ಲ. ಯಾರ್ದು ನೋಡ್ರಿ, ಜಿಲ್ಲಾ ಆಡಳಿತ ಅಂದರೆ ಅವರನ್ನು ರೆಪ್ರೆಸೆಂಟ್ ಮಾಡೋದು ಜಿಲ್ಲಾಧಿಕಾರಿಯಾಗಿ ನಾನೇ. ನನ್ನ ಮೇಲೆ ಯಾವುದೇ ಒತ್ತಡ ಇಲ್ಲ. ಹೌದು, ಈ ರೂಮ್ ಬದಲಾಗಿ ಆ ರೂಮ್ ಕೊಡಿ ಅಂತ ಕೇಳ್ಬೋದು, ವೆಜ್ ಊಟ ನಾನ್ ವೆಜ್ ಊಟ ಬಗ್ಗೆ ಕೇಳ್ಬೋದು. ಎಲ್ಲ ರೀತಿಯ ವ್ಯವಸ್ಥೆಗಳು ಕಾನೂನಾತ್ಮಕವಾಗಿ ನಾವು ಮಾಡ್ತೀವಿ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಅವೆಲ್ಲ ನೋಡ್ರಿ, ನಾವು ಅಧಿವೇಶನಕ್ಕೆ ಸೀಮಿತವಾಗಿ ಯಾವ ರೀತಿಯ ಸಿದ್ಧತೆಗಳು ಮಾಡ್ಕೋಬೇಕೋ ಅದಕ್ಕೆ ನಾವು ಸಾಯಶಕ್ತಿ ಹಗಲು ರಾತ್ರಿ ಒಂದು ಮಾಡಿ ಕೆಲಸ ಮಾಡ್ತೀವಿ. ಈಗ ಯಾರು ಏನು ಕಮೆಂಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಈ ಒಂದು ಸಂದರ್ಭದಲ್ಲಿ ಅವಶ್ಯಕತೆಯೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಏನು ವಿಷಯಗಳಿರುತ್ತೆ ಅದರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ಇವೆಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು, ಸಚಿವರು ಅವ್ರದ್ದು ಒಂದೇ ದೃಷ್ಟಿ ಇದೆ, ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯ ಒಂದು ಪದಗಳನ್ನು ಯಾರು ಖಾಸಗಿ ವ್ಯಕ್ತಿಗಳು ಉಪಯೋಗ ಮಾಡಬಾರ್ದು. ನಾವು ಎಲ್ಲ ಅಧಿಕಾರಿಗಳು ನಾವು ನಮ್ಮ ಫ್ಯಾಮಿಲೀಸ್ನು ನೋಡ್ತಾ ಇಲ್ಲ. ಒಂದು ವಾರ ಆಗಿದೆ, ಹಗಲು ರಾತ್ರಿ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿಯ ಕಮೆಂಟ್ಸ್ ಮಾಡಬಾರ್ದು. ನಾವು ಒಂದೊಂದು ನಯ ಪೈಸಾ ಎಷ್ಟು ಖರ್ಚು ಮಾಡ್ತಾ ಇದ್ವಿ, ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಒಂದು ಊಟ ಎಕ್ಸ್ಟ್ರಾ ಕೊಡಬೇಕಂದ್ರೆ, ಡ್ರೈವರ್ಗೆ ಒಂದು ಊಟ ಎಕ್ಸ್ಟ್ರಾ ಕೊಡಬೇಕಂದ್ರೆ ನಾವು ಯೋಚನೆ ಮಾಡಬೇಕು. ಆ ರೀತಿಯ ಕೆಲಸ ಮಾಡುವಾಗ ಈ ರೀತಿಯ ಒಂದು ಸೈಡ್ ಕಮೆಂಟ್ ನಮಗೆ ಆಗಬಾರ್ದಂತ ಹೇಳಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರ ನಾನು ಹಿಂದಿನ 5 ನಿಮಿಷದಿಂದ ಅದೇ ಬ್ರೀಫ್ ಮಾಡ್ತೇನೆ. ಲಾಸ್ಟ್ ಟೈಮು ಸಾರ್ವಜನಿಕರು ಏನು ಬರ್ತಾರೆ, ನೀವು ಪಾಸಸ್ ಕೊಟ್ಟಿರ್ತೀರ. ಈಗ ವೆಹಿಕಲ್ ಪಾಸ್ ಎಲ್ಲರಿಗೂ ಇರೋದಿಲ್ಲ, ಕೆಳಗಡೆ ವಯಸ್ಸಾದವರು ಇರ್ತಾರೆ, ಮಕ್ಕಳು ಇರ್ತಾರೆ, ಅವ್ರಿಗೆ ನಿಮ್ಮ ಸಲಹೆಯನ್ನು ಇವತ್ತು ಸ್ವೀಕಾರ ಮಾಡಿದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರು ನನಗೆ ಲಾಸ್ಟ್ ಮೀಟಿಂಗಲ್ಲಿ ಸಲಹೆ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದೀವಿ. ಈ ಸತಿ ನಾವು ಎಷ್ಟು ಬಸ್ ಮಾಡಿದ್ದೀವಿ? 4 ಬಸ್ ಮಾಡಿದ್ದೀವಿ. 2 ಎಲೆಕ್ಟ್ರಿಕ್ ವೆಹಿಕಲ್ಸು ಮಾಡಿದ್ದೀವಿ. ಇದು ಕಂಟಿನ್ಯೂಸ್ಲಿ ಗೇಟಿಂದ ಈ ಒಂದು ನಾರ್ತ್ ಗೇಟ್ ತನಕ, ಈಸ್ಟ್ ಗೇಟ್ ತನಕ ಬರ್ತಾ ಹೋಗ್ತಾ ಇರುತ್ತದೆ. ಸೊ ಸಾರ್ವಜನಿಕರಿಗೆ ಅದನ್ನು ಸ್ವಲ್ಪ ಆಗಿದ್ದವರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಈ ಮಾಧ್ಯಮದ ಸಮಸ್ಯೆ ಲಾಸ್ಟ್ಗೆ ಮಾತಾಡೋಣ, ಮಿಕ್ಕಿದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ. ಕ್ವಾಲಿಟಿ ಫುಡ್ ಬಗ್ಗೆ ಈ ಸತಿ ನಮ್ಮ ಎಂಟೈರ್ ತಂಡ ಕ್ವಾಲಿಟಿ ಊಟ ಕೊಡೋ ಬಗ್ಗೆ ಭಾಳ ಸೀರಿಯಸ್ ಇದೆ. ಪ್ರತಿ ಒಂದು ಊಟ ತಯಾರಿಯಿಂದ ಬಡಿಸೋ ತನಕ ನಾವು ಇದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೀರಿನ ಕ್ವಾಲಿಟಿ ಪ್ರತಿ ದಿವಸ 8 ಸತಿ ನಾವು ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಈ ಸತಿ ಎಲ್ಲರೂ ನನ್ನ ಮೇಲೆ, ನಮ್ಮ ಆಡಳಿತದ ಮೇಲೆ ನಂಬಿಕೆ ಇಟ್ಕೋಬೇಕು. ಈ ಸತಿ ತಾವು ಊಟ ಟೇಸ್ಟ್ ಮಾಡಿ, ಅದರದ್ದು ಕ್ವಾಲಿಟಿ ನೋಡಿ. ಈ ಸತಿ ಯಾರಿಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ರವಿಜಿ ಮತ್ತೆ ಅಲ್ಲಿ ಕಮ್ ಟು ಶ್ರೀಧರ್. ಇಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ, ಡೇಟ್ ಸಪ್ರೇಟ್ ಇದೆ. ಎಸ್. ಸೊ ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಟೂರಿಸಂ ಹಾಗೂ ಲಾ ಮಿನಿಸ್ಟರ್ ಹಾಗೂ ವಿವಿಧ ಸಂಪುಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹಾಗೂ ಸಂಪುಟ ಸಚಿವರ ಸಮ್ಮುಖದಲ್ಲಿ
ಒಂದು ಮೀಟಿಂಗ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಆವಾಗ ನಾನು ಸಿ ಒ ಅವರು, ಎಸ್ ಪಿ ಅವರು, ಪೊಲೀಸ್ ಕಮಿಷನರ್ ಅವರು ರೈಟಿಂಗಲ್ಲಿ ನಾವೆಲ್ಲರೂ ಫಿಸಿಕಲಿ ಹೋಗಿ ಅಲ್ಲಿ ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದೀವಿ. ನಾವೊಂದು ಆ್ಯಕ್ಷನ್ ಪ್ಲ್ಯಾನನ್ನು ರಚನೆ ಮಾಡಿದ್ದೀವಿ. ಆ್ಯಕ್ಷನ್ ಪ್ಲ್ಯಾನಲ್ಲಿ ನಾವು ಏನು ಬೇಡ್ಕೊಂಡಿದ್ದೀವಿ ಅಂದರೆ, ಸ್ವಲ್ಪ ಟೆಂಪರರಿ ಶಾರ್ಟ್ ಟರ್ಮ್ ಗೋಲ್ಸ್ ಹೇಳಿದ್ದೀವಿ, ಲಾಂಗ್ ಟರ್ಮ್ ಗೋಲ್ಸ್ ಹೇಳಿದ್ದೀವಿ. ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಗೋಲ್ಗಳಲ್ಲಿ ಕಲ್ಚರಲ್, ಸೋಷಲ್ ಹಾಗೂ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರಲ್ ಕಾಂಟ್ರಿಬ್ಯೂಷನ್ಸ್ ಇರಬೇಕು ಅಂತ ಹೇಳಿದ್ದೀವಿ. ನಾವು ಏನೇನು ಪ್ರಪೋಸ್ ಮಾಡಿದ್ದೀವೋ ಮಾನ್ಯ ಮುಖ್ಯಮಂತ್ರಿಗಳು ಬರೇ 1 ನಿಮಿಷದಲ್ಲಿ ಇಡೀ 24 ಕೋಟಿ ಬಡ್ಜೆಟನ್ನು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದ 25 ಕೋಟಿದು ಏನು ಬಡ್ಜೆಟ್ ಇತ್ತು ಬರೇ ಬೆಳಗಾವಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗೂ ರಾಜ್ಯದಲ್ಲಿ ನಾವು ಎಕ್ಸ್ಟ್ರಾ ಬಡ್ಜೆಟ್ ಕೊಡ್ತೀವಿ. ಜಿಲ್ಲಾಡಳಿತದಿಂದ ಹಾಗೂ ಇಬ್ಬರು ಸಚಿವರುಗಳಿಂದ ಬೆಳಗಾವಿ ನಮ್ಮ ಉಸ್ತುವಾರಿ ಸಚಿವರು ಲಕ್ಷ್ಮೀ ಮೇಡಮಿಂದ ಏನೇನು ಬಂದಿದ್ದಾವೆ ಆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಪರಿಗಣಿಸಿ 1 ನಿಮಿಷದಲ್ಲಿ ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇದಲ್ಲದೆ ಹೇಳ್ತೀನಿ. ಸೊ ಇದಲ್ಲದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು 26, 27 ತಾರೀಕು ಮಾಡಬೇಕಂತ ಹೇಳಿ ಆ ಪ್ರೋಗ್ರಾಮಲ್ಲಿ ನಿಗದಿ ಮಾಡಲಾಗಿದೆ. ಈ ಸತಿ ಸಿ ಎಂ ಸಾಹೇಬ್ರು ಅವಾಗ ಏನು ಹೇಳಿದ್ರು ಅಂದರೆ, ಸಿ ಎಂ ಸಾಹೇಬರು, ಡಿ ಸಿ ಎಂ ಸಾಹೇಬರು, ನೀವು ದೀಪಾಲಂಕಾರ ಮಾಡ್ತೀರಿ, ಬರೇ 26, 27 ಮಾಡಬಾರ್ದು. 9ನೇ ತಾರೀಕಿಂದನೇ ಭಾಗಶಃ ಶುರು ಮಾಡಿಕೊಂಡು ಅಧಿವೇಶನ ಟೈಮಲ್ಲಿಂದ ಶುರು ಮಾಡಿ 26, 27 ತನಕ ಗ್ರ್ಯಾಂಡ್ ಫಿನಾಲೆ ದೀಪಾಲಂಕಾರ ಮೈಸೂರು ದಸರಾನು ಮೀರಿ ಮಾಡಬೇಕಂತ ಹೇಳಿ ನಮಗೆ ಅವರು ಆದೇಶ ನೀಡಿದ್ದಾರೆ. ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಹೆಸ್ಕಾಂ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ತಾಯಿದ್ದೀವಿ. ಸೊ ಒಟ್ಟು ಸೇರಿ 30 ಸರ್ಕಲ್ಗಳಲ್ಲಿ ಹಾಗೂ 32 ಕಿಲೋಮೀಟರ್ ನಾವು ದೀಪಾಲಂಕಾರ ಮಾಡ್ತಾಯಿದ್ದೀವಿ. ಮೈಸೂರು ದಸರಾಗೆ ಹೋಲಿಸಿದ್ದೀವಿ ಅಂದರೆ ಈ ವರ್ಷ ಬೆಳಗಾವಿ ಅಧಿವೇಶನ ಹಾಗೂ ಶತಮಾನೋತ್ಸವದ ಏನು ಅದ್ಧೂರಿ ಆಚರಣೆ ಆಗುತ್ತೆ ಆ ಒಂದು ದೀಪಾಲಂಕಾರ ಮೈಸೂರು ದಸರನ್ನು ಮೀರಿ ನಾವು ಮಾಡ್ತೀವಿ ಅಂತ ಹೇಳಿ ತಮಗೆ ಭರವಸೆ. ಅದು ಸಿ ಪಿ ಸಾಹೇಬರು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದಿದು MES ಯಾವುದೇ ಪರ್ಮಿಷನ್ ನಾವು MESಗೆ ಕೊಡಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನನ್ನ ಜೊತೆ ಕಮಿಷನರ್ ಆಫ್ ಪೊಲೀಸ್ ಸಾಹೇಬರಿದ್ದಾರೆ, SP ಸಾಹೇಬರಿದ್ದಾರೆ, ನಾವೆಲ್ಲರೂ ಒಂದೇ. ಅವರು ಹೇಳೋದು ನಾನು ಹೇಳೋದು ಒಂದೇ. MESಗೆ ಯಾವ ರೀತಿಯ ಪರ್ಮಿಷನ್ ಕೊಡಲ್ಲ. ಅವರು ಏನಾದರೂ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕಾನೂನು ಬಾಹಿರ, ಅವ್ರು ಮಾಡಬಾರ್ದು, ಅವ್ರಿಗೆ ಸಲಹೆ ಕೊಡ್ತಾ ಇದ್ದೀವಿ. ಇಲ್ಲ ಅಂದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ವಹಿಸ್ತೀವಿ. ಸಿ ಪಿ ಸಾಹೇಬ್ರು ಒಂದು ನಿಮಿಷ ನಾನು ಹೇಳ್ತೀನಿ. ಒಂದು ನಿಮಿಷ ನಾನು ಹೇಳ್ತೀನಿ. ಈ ಸತಿ ಟೈಟ್ ಮಾಡ್ತೀವಿ. ಒಂದು ನಿಮಿಷ. ಈಗ ಮ್ಯಾರೇಜ್ ಆಗ್ತಾ ಇರೋದು 12, 13 ಚೌಟ್ರಿಗಳಲ್ಲಿ ಮ್ಯಾರೇಜ್ ಬಂದ್ ಮಾಡಿದ್ರು ಈ ಒಂದು ಅಧಿವೇಶನಕ್ಕೋಸ್ಕರ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಆ ಥರ ಯಾರಾದ್ರೂ ನಿಮಗೆ ಭೇಟಿ ಆಗಿದ್ರ ಅಥವಾ? ನನ್ನನ್ನು ಯಾರು ಭೇಟಿ ಆಗಲಿಲ್ಲ. ನಮ್ಮ ವಸತಿ ಸಮಿತಿ ಮುಖಾಂತರ ನಾವು ಚೌಲ್ಟ್ರಿಗಳನ್ನು ತಗೊಂಡಿಲ್ಲ. ಯಾವುದೇ ಚೌಲ್ಟ್ರಿ ಓನರ್ಗಳು ನನ್ನ ಕಡೆ ಬಂದಿಲ್ಲ. ಬರೀ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಅವರಿಗೆ ನಾವು ಯಾವ ರೀತಿಯ ರಿಲೀಫ್ ಕೊಟ್ಟಿದ್ದೀವೋ ಅವ್ರು ಬಹಳ ಖುಷಿಯಿಂದ ವಾಪಸ್ ಹೋಗಿದ್ದಾರೆ. ಸರ್, ಈಗ ಕಲಾಪ ವೀಕ್ಷಣೆಗೆ ಮಕ್ಕಳು ಬರ್ತಾರೆ, ಶಾಲಾ ವಿದ್ಯಾರ್ಥಿಗಳು ಬಂದಿರ್ತಾರೆ. ಆ ಶಾಲಾ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ತಂಪು ಪಾನೀಯನ್ನು ಕೊಟ್ಟಿದ್ವಿ. ಒಬ್ಬೊಬ್ಬರಿಗೆ 15 ರೂಪಾಯಿಯಷ್ಟು ತಂಪು ಪಾನೀಯ ಕೊಟ್ಟಿದ್ವಿ ಅಂತ ಹೇಳಿದ್ರು. ಜ್ಯೂಸ್ ಈಗ ಅದು ಅರೇಬಿಯನ್ ಗೊತ್ತಿಲ್ಲ ನನಗೆ. ನಾರ್ಮಲ್ ಗ್ರೇಪ್ ಜ್ಯೂಸ್ ಕೊಡ್ತಾ ಇದ್ದೀವಿ. ಈ ಸತಿ ಗ್ರೇಪ್ ಜ್ಯೂಸ್ ಕೊಡ್ತೀವಿ, ಅದರ ಜೋಡಿ ನೀರು ಕೊಡ್ತೀವಿ. ಈ 2 ಕೊಡಲಿಕ್ಕೆ ನಾವು ಪ್ರಯಾಸ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಏನು ಊಟದ ಅಲ್ಪೋಹಾರ ಸಮಿತಿ ಏನಿದೆ, ಆಹಾರ ಸಮಿತಿ ಮುಖಾಂತರ ಚಿಕ್ಕಿ ಕೊಡಲಿಕ್ಕೆ ಪ್ರಯಾಸ ಮಾಡ್ತೀವಿ. ನೋಡ್ರಿ, ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂದರೆ, ಅವ್ರು ಬಂದು ಸೆಷನ್ ಹೆಂಗೆ ನಡೆಯುತ್ತೆ ಅದನ್ನು ನೋಡ್ಬೇಕು. ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಹೋಗಿ ಅಸೆಂಬ್ಲಿನಲ್ಲಿ ಮೇಲೆ ಕೂತ್ಕೊಂಡು ಆವಾಗ ನೋಡಿದ್ದೀವಿ. ಆವಾಗ ನಮಗೂ ಇನ್ಸ್ಪಿರೇಷನ್ ಬಂದಿದೆ, ಈ ರೀತಿ ನಮ್ಮ ಕಾನೂನು ಈ ರೀತಿ ಸೆಟ್ ಆಗುತ್ತೆ ಅಂತ ಹೇಳಿ. ಸೊ
ಆ ವೀಕ್ಷಣೆ ಮಾಡುವಾಗ ಅವರು ಬಿಸಿಲಲ್ಲಿ ಕೂತ್ಕೋಬಾರ್ದಂತ ಹೇಳಿ ನಾವು ಮುಂಚೆ ಇರಲಿಲ್ಲ ಇದು ಆಡಿಟೋರಿಯಮಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಗೂ ಆ ಒಂದು ಕಾಲ ಏನಿದೆ ಅದನ್ನು ಸ್ವಲ್ಪ ಅಟೆಂಡ್ ಮಾಡಲಿಕ್ಕೆ ನಾವು ಆಡಿಟೋರಿಯಮಲ್ಲಿ 300 ಸೀಟ್ ಇದೆ ನಮ್ಮ ಕಡೆ, ಅವ್ರನ್ನಲ್ಲಿ ಅಕಾಮಿಡೇಟ್ ಮಾಡ್ತೀವಿ. ಅಕಾಮಿಡೇಟ್ ಮಾಡುವಾಗ ನಾವು ಪಾಪ ಅಲ್ಲಿ ಕೂತ್ಕೋಬಾರ್ದಂತ ಹೇಳಿ ಒಂದು ಜ್ಯೂಸ್ ಕೊಡ್ತೀವಿ, ನೀರು ಕೊಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಏನು ಜ್ಯೂಸ್ ಕೊಡಬೇಕು, ಏನು ನೀರು ಕೊಡಬೇಕು, ಏನು ಚಿಕ್ಕಿ ಕೊಡಬೇಕು ಈ ಸತಿನೂ ಕೊಡ್ತೀವಿ. ಯಾಕಂದ್ರೆ ಕಳೆದ ಬಾರಿ ಸಾಕಷ್ಟು ಜನಕ್ಕೆ ಸಿಕ್ಕಿರಲಿಲ್ಲ ಸರ್, ನಾವು ನೋಡಿದ್ದೀವಿ ಯಾರು ನೀರು ನನ್ನ ಕಚೇರಿ ಆ ಆಡಿಟೋರಿಯಂ ಪಕ್ಕದಲ್ಲೇ ಇದೆ, ನಾನೇ ನೋಡ್ತೀನಿ. ಸರ್ ಈಗ ಊಟದ ಬಗ್ಗೆ ಸರ್ ಊಟದ ಬಗ್ಗೆ ಒಂದು ಏನಂದ್ರೆ ಎಲ್ಲ ಊಟ ಚೆನ್ನಾಗಿರ್ತದೆ. ಸೊ ಅದರಲ್ಲಿ ಈ ಶಿಫ್ಟ್ ವೈಸ್ ಏನೋ ವೆಹಿಕಲ್ ಕೊಡ್ತಾರೆ, 4 ವೆಹಿಕಲ್ ಒಂದು ವಾರ ಹಂಗೆ ನಿಂತ್ಬಿಡ್ತಾರೆ ಸರ್, ಯೂಸೇ ಆಗಿಲ್ಲ ಲಾಸ್ಟ್ ಟೈಮ್. ಶಿಫ್ಟ್ ವಾರಿ ಶಿಫ್ಟ್ ಮಾಡ್ತಾರೆ ಸರ್, ಇಲ್ಲ, ನಮಗೆ 700 ವೆಹಿಕಲ್ ಬೇಕು, ನಾವು ಬರೀ 400 ವೆಹಿಕಲ್ ತಗೊಳ್ತಾ ಇದ್ವಿ. ವೆಹಿಕಲ್ ಯೂಸ್ ಮಾಡಿಲ್ಲ ಸರ್, ಅದು ಪೆಟ್ರೋಲ್ ಬಿಲ್ ಕಟ್ಟಿದ್ದಾರೆ. ಇಲ್ಲ ಆ ಸತಿ ನೋಡ್ರಿ, ಹಿಂದಿನ ವರ್ಷ ಏನಾಗಿದೆ ಅದು ನಾನು ಎಕ್ಸಾಮಿನ್ ಮಾಡ್ತೀನಿ ಬಿಟ್ಟರೆ, ಈ ಸತಿ ಏನು ಮಾಡ್ತಾ ಇದ್ವಿ, ನಮಗೆ 700 ವೆಹಿಕಲ್ ಬೇಕು ನನ್ನ ಪ್ಲ್ಯಾನಿಂಗ್ ಪ್ರಕಾರ. ಕರೆಕ್ಟ್ ಎಲ್ಲರೂ ಎಲ್ಲ ಕಡೆ ಹೋಗಬೇಕಂದ್ರೆ 700 ವೆಹಿಕಲ್ ಬೇಕು. ಆದರೆ ಬಡ್ಜೆಟ್ನು ಸ್ವಲ್ಪ ಸೀಮಿತವಾಗಿ ಇಟ್ಕೊಳ್ಳಿಕ್ಕೆ ಹಾಗೂ ಜಾಸ್ತಿ ಖರ್ಚು ಮಾಡಬಾರ್ದು ಹಾಗೂ ಜಾಸ್ತಿ ವೆಚ್ಚ ಆಗಬಾರ್ದು ಅಂತ ಹೇಳಿ 400 ವೆಹಿಕಲ್ಸ್ಗೆ ಲಿಮಿಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ನಾವು ಡೀಸೆಲ್ವನ್ನು ಅಕಾಮಿಡೇಟ್ ಮಾಡಿ ಕೊಡ್ತೀವಿ. ಮೀಡಿಯಾ ಇಶ್ಯೂ